ಭಾರತ ಪಾಕಿಸ್ತಾನ ಯುದ್ಧ ರಂಗಕ್ಕಿಳಿದಿದ್ದಾಗ ಟರ್ಕಿ ಹೊಸ ಆಟ ಕಟ್ಟಿತ್ತು. ಭಾರತದ ವಿರುದ್ಧ ಹೋರಾಟ ಮಾಡೋದಕ್ಕೆ ಅಂತ ಪಾಕಿಸ್ತಾನಕ್ಕೆ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಟರ್ಕಿ ನೀಡಿತ್ತು. ಇದೀಗ ಭಾರತ ಕೂಡ ಟರ್ಕಿಗೆ ಹೊಸ ಶಾಕ್ ಕೊಟ್ಟಿದೆ. ಇಸ್ಲಾಮಿಕ್ ಜಗತ್ತಿನ ಮಸೀಹ ಆಗಬೇಕು ಅಂತ ಟರ್ಕಿಯ ತಯ್ಯಪ್ ಎರ್ಡೋಗನ್ ಹಾತೊರೆಯುತ್ತಿದ್ದಾನೆ. ಅದೇ ಕಾರಣಕ್ಕೆ ಮುಸ್ಲಿಂ ದೇಶಗಳ ಪರ ಬ್ಯಾಟ್ ಬೀಸುತ್ತಲೇ ಇರ್ತಾನೆ. ಭಾರತ ಪಾಕಿಸ್ತಾನ ಸಮರ ನಡೆದಿದ್ದಾಗ ನಂದೆಲ್ಲಿಡ್ಲಿ ಅಂತ ಬಂದು ಬೈರಕ್ತನ್ ಸೇರಿದಂತೆ ತರಹೇವಾರಿ ಡ್ರೋನ್ಗಳನ್ನು ಕೊಟ್ಟು ಕಳಿಸಿದ್ದ ನಮ್ಮ ಆರ್ಮಿ ಗೊತ್ತಲ್ಲ, ತುರ್ಕಿ ಡ್ರೋನ್ಗಳನ್ನು ನಾಶ ಮಾಡಿ ಆಪರೇಟರ್ಗಳಿಗೆ ಹುರು ಟಿಕೆಟ್ ಕೊಟ್ಟಿತ್ತು. ಆದ್ರೀಗ ಭಾರತ ಶತ್ರುವಿಗೆ ಸಹಾಯ ಮಾಡಲು ಮುಂದಾಗಿದೆ. ಟರ್ಕಿಯ ಶತ್ರು ಗ್ರೀಸ್ಗೆ ಘಾತಕ ಮಿಸೈಲ್ ರಫ್ತು. ಭಾರತದ ನಡೆಯಿಂದ ಬೆಚ್ಚಿ ಬಿದ್ದ ಎರ್ಡೋಗನ್. ಟರ್ಕಿ ಗ್ರೀಸ್ ಮಧ್ಯೆ ದೊಡ್ಡ ಸಂಘರ್ಷ ಇದೆ. ಅದೇ ಕಾರಣಕ್ಕೆ ಭಾರತ ಗ್ರೀಸ್ಗೆ ಸಹಾಯ ಮಾಡಲು ಮುಂದಾಗಿದೆ. ಪಾಕಿಸ್ತಾನದ ವಿರುದ್ಧ ಅಕ್ಷರಶಃ ಅಬ್ಬರಿಸಿದ್ದ ಲಾಂಗ್ ರೇಂಜ್ ಮಿಸೈಲ್ಗಳನ್ನು ನೀಡಿದೆಯಂತೆ. ಪಾಕ್ ದೋಸ್ತ್ಗೆ ಟೆನ್ಷನ್. ಆಪರೇಷನ್ ಸಿಂಧೂರವನ್ನ ಗ್ರೀಸ್ ಸೂಕ್ಷ್ಮವಾಗಿ ಗಮನಿಸಿತ್ತು. ಅಂದು ಪಾಕಿಸ್ತಾನವನ್ನ ಮೆತ್ತಗಾಗಿಸಿದ್ದ ಮಿಸೈಲ್ಗಳನ್ನೇ ಕೊಡಿ ಎಂದು ಗ್ರೀಸ್ ಬೇಡಿಕೆ ಇಟ್ಟಿದೆ. ಅದೇ ಕಾರಣಕ್ಕೆ ಗ್ರೀಸ್ಗೆ ಭಾರತ LACM ಕ್ಷಿಪಣಿ ನೀಡಿದೆಯಂತೆ. ಈ ಕ್ಷಿಪಣಿಯನ್ನ DRDO ಕಳೆದ ವರ್ಷ ಪರೀಕ್ಷೆ ಮಾಡಿತ್ತು. 1000 ಕಿಲೋಮೀಟರ್ಗಿಂತ ಹೆಚ್ಚಿನ ವ್ಯಾಪ್ತಿ ಹೊಂದಿರುವ ಈ ಕ್ಷಿಪಣಿ ಸಾಂಪ್ರದಾಯಿಕ ಸಿಡಿತಲೆಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ. ಟರ್ಕಿಯಲ್ಲಿ ಭೀಕರ ಭೂಕಂಪ ಸಂಭವಿಸಿದಾಗ ಮೊದಲು ಸಹಾಯದ ಹಸ್ತ ಚಾಚಿದ್ದೇ ಭಾರತ. ಆಪರೇಷನ್ ದೋಸ್ತ್ ಹೆಸರಿನಲ್ಲಿ ಮೋದಿ ಸರ್ಕಾರ ನೆರವು ನೀಡಿತ್ತು. ಆದರೆ ಟರ್ಕಿಗೆ ಧರ್ಮವೇ ಮುಖ್ಯವಾಗಿದ್ದು ನಾಲಾಯಕ ಪಾಕಿಗಳ ಬೆನ್ನಿಗೆ ನಿಂತು ಸಂಕಷ್ಟ ತಂದುಕೊಳ್ಳುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತ ಪಾಕಿಸ್ತಾನ ಯುದ್ಧ ರಂಗಕ್ಕಿಳಿದಿದ್ದಾಗ ಟರ್ಕಿ ಹೊಸ ಆಟ ಕಟ್ಟಿತ್ತು. ಭಾರತದ ವಿರುದ್ಧ ಹೋರಾಟ ಮಾಡೋದಕ್ಕೆ ಅಂತ ಪಾಕಿಸ್ತಾನಕ್ಕೆ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಟರ್ಕಿ ನೀಡಿತ್ತು. ಇದೀಗ ಭಾರತ ಕೂಡ ಟರ್ಕಿಗೆ ಹೊಸ ಶಾಕ್ ಕೊಟ್ಟಿದೆ. ಇಸ್ಲಾಮಿಕ್ ಜಗತ್ತಿನ ಮಸೀಹ ಆಗಬೇಕು ಅಂತ ಟರ್ಕಿಯ ತಯ್ಯಪ್ ಎರ್ಡೋಗನ್ ಹಾತೊರೆಯುತ್ತಿದ್ದಾನೆ. ಅದೇ ಕಾರಣಕ್ಕೆ ಮುಸ್ಲಿಂ ದೇಶಗಳ ಪರ ಬ್ಯಾಟ್ ಬೀಸುತ್ತಲೇ ಇರ್ತಾನೆ. ಭಾರತ ಪಾಕಿಸ್ತಾನ ಸಮರ ನಡೆದಿದ್ದಾಗ ನಂದೆಲ್ಲಿಡ್ಲಿ ಅಂತ ಬಂದು ಬೈರಕ್ತನ್ ಸೇರಿದಂತೆ ತರಹೇವಾರಿ ಡ್ರೋನ್ಗಳನ್ನು ಕೊಟ್ಟು ಕಳಿಸಿದ್ದ ನಮ್ಮ ಆರ್ಮಿ ಗೊತ್ತಲ್ಲ, ತುರ್ಕಿ ಡ್ರೋನ್ಗಳನ್ನು ನಾಶ ಮಾಡಿ ಆಪರೇಟರ್ಗಳಿಗೆ ಹುರು ಟಿಕೆಟ್ ಕೊಟ್ಟಿತ್ತು. ಆದ್ರೀಗ ಭಾರತ ಶತ್ರುವಿಗೆ ಸಹಾಯ ಮಾಡಲು ಮುಂದಾಗಿದೆ. ಟರ್ಕಿಯ ಶತ್ರು ಗ್ರೀಸ್ಗೆ ಘಾತಕ ಮಿಸೈಲ್ ರಫ್ತು. ಭಾರತದ ನಡೆಯಿಂದ ಬೆಚ್ಚಿ ಬಿದ್ದ ಎರ್ಡೋಗನ್. ಟರ್ಕಿ ಗ್ರೀಸ್ ಮಧ್ಯೆ ದೊಡ್ಡ ಸಂಘರ್ಷ ಇದೆ. ಅದೇ ಕಾರಣಕ್ಕೆ ಭಾರತ ಗ್ರೀಸ್ಗೆ ಸಹಾಯ ಮಾಡಲು ಮುಂದಾಗಿದೆ. ಪಾಕಿಸ್ತಾನದ ವಿರುದ್ಧ ಅಕ್ಷರಶಃ ಅಬ್ಬರಿಸಿದ್ದ ಲಾಂಗ್ ರೇಂಜ್ ಮಿಸೈಲ್ಗಳನ್ನು ನೀಡಿದೆಯಂತೆ. ಪಾಕ್ ದೋಸ್ತ್ಗೆ ಟೆನ್ಷನ್. ಆಪರೇಷನ್ ಸಿಂಧೂರವನ್ನ ಗ್ರೀಸ್ ಸೂಕ್ಷ್ಮವಾಗಿ ಗಮನಿಸಿತ್ತು. ಅಂದು ಪಾಕಿಸ್ತಾನವನ್ನ ಮೆತ್ತಗಾಗಿಸಿದ್ದ ಮಿಸೈಲ್ಗಳನ್ನೇ ಕೊಡಿ ಎಂದು ಗ್ರೀಸ್ ಬೇಡಿಕೆ ಇಟ್ಟಿದೆ. ಅದೇ ಕಾರಣಕ್ಕೆ ಗ್ರೀಸ್ಗೆ ಭಾರತ LACM ಕ್ಷಿಪಣಿ ನೀಡಿದೆಯಂತೆ. ಈ ಕ್ಷಿಪಣಿಯನ್ನ DRDO ಕಳೆದ ವರ್ಷ ಪರೀಕ್ಷೆ ಮಾಡಿತ್ತು. 1000 ಕಿಲೋಮೀಟರ್ಗಿಂತ ಹೆಚ್ಚಿನ ವ್ಯಾಪ್ತಿ ಹೊಂದಿರುವ ಈ ಕ್ಷಿಪಣಿ ಸಾಂಪ್ರದಾಯಿಕ ಸಿಡಿತಲೆಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ. ಟರ್ಕಿಯಲ್ಲಿ ಭೀಕರ ಭೂಕಂಪ ಸಂಭವಿಸಿದಾಗ ಮೊದಲು ಸಹಾಯದ ಹಸ್ತ ಚಾಚಿದ್ದೇ ಭಾರತ. ಆಪರೇಷನ್ ದೋಸ್ತ್ ಹೆಸರಿನಲ್ಲಿ ಮೋದಿ ಸರ್ಕಾರ ನೆರವು ನೀಡಿತ್ತು. ಆದರೆ ಟರ್ಕಿಗೆ ಧರ್ಮವೇ ಮುಖ್ಯವಾಗಿದ್ದು ನಾಲಾಯಕ ಪಾಕಿಗಳ ಬೆನ್ನಿಗೆ ನಿಂತು ಸಂಕಷ್ಟ ತಂದುಕೊಳ್ಳುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತ ಪಾಕಿಸ್ತಾನ ಯುದ್ಧ ರಂಗಕ್ಕಿಳಿದಿದ್ದಾಗ ಟರ್ಕಿ ಹೊಸ ಆಟ ಕಟ್ಟಿತ್ತು. ಭಾರತದ ವಿರುದ್ಧ ಹೋರಾಟ ಮಾಡೋದಕ್ಕೆ ಅಂತ
ಪಾಕಿಸ್ತಾನಕ್ಕೆ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಟರ್ಕಿ ನೀಡಿತ್ತು. ಇದೀಗ ಭಾರತ ಕೂಡ ಟರ್ಕಿಗೆ ಹೊಸ ಶಾಕ್ ಕೊಟ್ಟಿದೆ. ಇಸ್ಲಾಮಿಕ್ ಜಗತ್ತಿನ ಮಸೀಹ ಆಗಬೇಕು ಅಂತ ಟರ್ಕಿಯ ತಯ್ಯಪ್ ಎರ್ಡೋಗನ್ ಹಾತೊರೆಯುತ್ತಿದ್ದಾನೆ. ಅದೇ ಕಾರಣಕ್ಕೆ ಮುಸ್ಲಿಂ ದೇಶಗಳ ಪರ ಬ್ಯಾಟ್ ಬೀಸುತ್ತಲೇ ಇರ್ತಾನೆ. ಭಾರತ ಪಾಕಿಸ್ತಾನ ಸಮರ ನಡೆದಿದ್ದಾಗ ನಂದೆಲ್ಲಿಡ್ಲಿ ಅಂತ ಬಂದು ಬೈರಕ್ತನ್ ಸೇರಿದಂತೆ ತರಹೇವಾರಿ ಡ್ರೋನ್ಗಳನ್ನು ಕೊಟ್ಟು ಕಳಿಸಿದ್ದ ನಮ್ಮ ಆರ್ಮಿ ಗೊತ್ತಲ್ಲ, ತುರ್ಕಿ ಡ್ರೋನ್ಗಳನ್ನು ನಾಶ ಮಾಡಿ ಆಪರೇಟರ್ಗಳಿಗೆ ಹುರು ಟಿಕೆಟ್ ಕೊಟ್ಟಿತ್ತು. ಆದ್ರೀಗ ಭಾರತ ಶತ್ರುವಿಗೆ ಸಹಾಯ ಮಾಡಲು ಮುಂದಾಗಿದೆ. ಟರ್ಕಿಯ ಶತ್ರು ಗ್ರೀಸ್ಗೆ ಘಾತಕ ಮಿಸೈಲ್ ರಫ್ತು. ಭಾರತದ ನಡೆಯಿಂದ ಬೆಚ್ಚಿ ಬಿದ್ದ ಎರ್ಡೋಗನ್. ಟರ್ಕಿ ಗ್ರೀಸ್ ಮಧ್ಯೆ ದೊಡ್ಡ ಸಂಘರ್ಷ ಇದೆ. ಅದೇ ಕಾರಣಕ್ಕೆ ಭಾರತ ಗ್ರೀಸ್ಗೆ ಸಹಾಯ ಮಾಡಲು ಮುಂದಾಗಿದೆ. ಪಾಕಿಸ್ತಾನದ ವಿರುದ್ಧ ಅಕ್ಷರಶಃ ಅಬ್ಬರಿಸಿದ್ದ ಲಾಂಗ್ ರೇಂಜ್ ಮಿಸೈಲ್ಗಳನ್ನು ನೀಡಿದೆಯಂತೆ. ಪಾಕ್ ದೋಸ್ತ್ಗೆ ಟೆನ್ಷನ್. ಆಪರೇಷನ್ ಸಿಂಧೂರವನ್ನ ಗ್ರೀಸ್ ಸೂಕ್ಷ್ಮವಾಗಿ ಗಮನಿಸಿತ್ತು. ಅಂದು ಪಾಕಿಸ್ತಾನವನ್ನ ಮೆತ್ತಗಾಗಿಸಿದ್ದ ಮಿಸೈಲ್ಗಳನ್ನೇ ಕೊಡಿ ಎಂದು ಗ್ರೀಸ್ ಬೇಡಿಕೆ ಇಟ್ಟಿದೆ. ಅದೇ ಕಾರಣಕ್ಕೆ ಗ್ರೀಸ್ಗೆ ಭಾರತ LACM ಕ್ಷಿಪಣಿ ನೀಡಿದೆಯಂತೆ. ಈ ಕ್ಷಿಪಣಿಯನ್ನ DRDO ಕಳೆದ ವರ್ಷ ಪರೀಕ್ಷೆ ಮಾಡಿತ್ತು. 1000 ಕಿಲೋಮೀಟರ್ಗಿಂತ ಹೆಚ್ಚಿನ ವ್ಯಾಪ್ತಿ ಹೊಂದಿರುವ ಈ ಕ್ಷಿಪಣಿ ಸಾಂಪ್ರದಾಯಿಕ ಸಿಡಿತಲೆಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ. ಟರ್ಕಿಯಲ್ಲಿ ಭೀಕರ ಭೂಕಂಪ ಸಂಭವಿಸಿದಾಗ ಮೊದಲು ಸಹಾಯದ ಹಸ್ತ ಚಾಚಿದ್ದೇ ಭಾರತ. ಆಪರೇಷನ್ ದೋಸ್ತ್ ಹೆಸರಿನಲ್ಲಿ ಮೋದಿ ಸರ್ಕಾರ ನೆರವು ನೀಡಿತ್ತು. ಆದರೆ ಟರ್ಕಿಗೆ ಧರ್ಮವೇ ಮುಖ್ಯವಾಗಿದ್ದು ನಾಲಾಯಕ್ ಪಾಕಿಗಳ ಬೆನ್ನಿಗೆ ನಿಂತು ಸಂಕಷ್ಟ ತಂದುಕೊಳ್ಳುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತ ಪಾಕಿಸ್ತಾನ ಯುದ್ಧ ರಂಗಕ್ಕಿಳಿದಿದ್ದಾಗ ಟರ್ಕಿ ಹೊಸ ಆಟ ಕಟ್ಟಿತ್ತು. ಭಾರತದ ವಿರುದ್ಧ ಹೋರಾಟ ಮಾಡೋದಕ್ಕೆ ಅಂತ ಪಾಕಿಸ್ತಾನಕ್ಕೆ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಟರ್ಕಿ ನೀಡಿತ್ತು. ಇದೀಗ ಭಾರತ ಕೂಡ ಟರ್ಕಿಗೆ ಹೊಸ ಶಾಕ್ ಕೊಟ್ಟಿದೆ. ಇಸ್ಲಾಮಿಕ್ ಜಗತ್ತಿನ ಮಸೀಹ ಆಗಬೇಕು ಅಂತ ಟರ್ಕಿಯ ತಯ್ಯಪ್ ಎರ್ಡೋಗನ್ ಹಾತೊರೆಯುತ್ತಿದ್ದಾನೆ. ಅದೇ ಕಾರಣಕ್ಕೆ ಮುಸ್ಲಿಂ ದೇಶಗಳ ಪರ ಬ್ಯಾಟ್ ಬೀಸುತ್ತಲೇ ಇರ್ತಾನೆ. ಭಾರತ ಪಾಕಿಸ್ತಾನ ಸಮರ ನಡೆದಿದ್ದಾಗ ನಂದೆಲ್ಲಿಡ್ಲಿ ಅಂತ ಬಂದು ಬೈರಕ್ತನ್ ಸೇರಿದಂತೆ ತರಹೇವಾರಿ ಡ್ರೋನ್ಗಳನ್ನು ಕೊಟ್ಟು ಕಳಿಸಿದ್ದ ನಮ್ಮ ಆರ್ಮಿ ಗೊತ್ತಲ್ಲ, ತುರ್ಕಿ ಡ್ರೋನ್ಗಳನ್ನು ನಾಶ ಮಾಡಿ ಆಪರೇಟರ್ಗಳಿಗೆ ಹುರು ಟಿಕೆಟ್ ಕೊಟ್ಟಿತ್ತು. ಆದ್ರೀಗ ಭಾರತ ಶತ್ರುವಿಗೆ ಸಹಾಯ ಮಾಡಲು ಮುಂದಾಗಿದೆ. ಟರ್ಕಿಯ ಶತ್ರು ಗ್ರೀಸ್ಗೆ ಘಾತಕ ಮಿಸೈಲ್ ರಫ್ತು. ಭಾರತದ ನಡೆಯಿಂದ ಬೆಚ್ಚಿ ಬಿದ್ದ ಎರ್ಡೋಗನ್. ಟರ್ಕಿ ಗ್ರೀಸ್ ಮಧ್ಯೆ ದೊಡ್ಡ ಸಂಘರ್ಷ ಇದೆ. ಅದೇ ಕಾರಣಕ್ಕೆ ಭಾರತ ಗ್ರೀಸ್ಗೆ ಸಹಾಯ ಮಾಡಲು ಮುಂದಾಗಿದೆ. ಪಾಕಿಸ್ತಾನದ ವಿರುದ್ಧ ಅಕ್ಷರಶಃ ಅಬ್ಬರಿಸಿದ್ದ ಲಾಂಗ್ ರೇಂಜ್ ಮಿಸೈಲ್ಗಳನ್ನು ನೀಡಿದೆಯಂತೆ. ಪಾಕ್ ದೋಸ್ತ್ಗೆ ಟೆನ್ಷನ್. ಆಪರೇಷನ್ ಸಿಂಧೂರವನ್ನ ಗ್ರೀಸ್ ಸೂಕ್ಷ್ಮವಾಗಿ ಗಮನಿಸಿತ್ತು. ಅಂದು ಪಾಕಿಸ್ತಾನವನ್ನ ಮೆತ್ತಗಾಗಿಸಿದ್ದ ಮಿಸೈಲ್ಗಳನ್ನೇ ಕೊಡಿ ಎಂದು ಗ್ರೀಸ್ ಬೇಡಿಕೆ ಇಟ್ಟಿದೆ. ಅದೇ ಕಾರಣಕ್ಕೆ ಗ್ರೀಸ್ಗೆ ಭಾರತ LACM ಕ್ಷಿಪಣಿ ನೀಡಿದೆಯಂತೆ. ಈ ಕ್ಷಿಪಣಿಯನ್ನ DRDO ಕಳೆದ ವರ್ಷ ಪರೀಕ್ಷೆ ಮಾಡಿತ್ತು. 1000 ಕಿಲೋಮೀಟರ್ಗಿಂತ ಹೆಚ್ಚಿನ ವ್ಯಾಪ್ತಿ ಹೊಂದಿರುವ ಈ ಕ್ಷಿಪಣಿ ಸಾಂಪ್ರದಾಯಿಕ ಸಿಡಿತಲೆಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ. ಟರ್ಕಿಯಲ್ಲಿ ಭೀಕರ ಭೂಕಂಪ ಸಂಭವಿಸಿದಾಗ ಮೊದಲು ಸಹಾಯದ ಹಸ್ತ ಚಾಚಿದ್ದೇ ಭಾರತ. ಆಪರೇಷನ್ ದೋಸ್ತ್ ಹೆಸರಿನಲ್ಲಿ ಮೋದಿ ಸರ್ಕಾರ ನೆರವು ನೀಡಿತ್ತು. ಆದರೆ ಟರ್ಕಿಗೆ ಧರ್ಮವೇ ಮುಖ್ಯವಾಗಿದ್ದು ನಾಲಾಯಕ್ ಪಾಕಿಗಳ ಬೆನ್ನಿಗೆ ನಿಂತು ಸಂಕಷ್ಟ ತಂದುಕೊಳ್ಳುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.